ಬೆಂಗಳೂರಿನ ಪ್ಯಾಲೇಸ್ ಗುಟ್ಟಳ್ಳಿ ರಸ್ತೆಯಲ್ಲಿ ಧರೆಗೆ ಬೃಹತ್ತಾದಂತಹ ಮರ ಉರುಳಿದೆ. ಪ್ಯಾಲೇಸ್ ಗುಟ್ಟಳ್ಳಿ ರಸ್ತೆಯಲ್ಲಿ ಧರೆಗೆ ಬೃಹತ್ ಮರ ಉರುಳಿದೆ. ನಿನ್ನೆ ಸುರಿದಂತಹ ವ್ಯಾಪಕ ಮಳೆಗೆ ಮರ ಧರಾಶಾಹಿಯಾಗಿದೆ. ಅದೃಷ್ಟವಶಾತ್ ಪ್ರಾಣಾಪಾಯ ಸಂಭವಿಸಿಲ್ಲ. ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿರುವಂಥದ್ದು. ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಗಿದೆ. ಈ ಒಂದು ರಸ್ತೆಯಲ್ಲಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಮರ ತೆರವು ಕಾರ್ಯಾಚರಣೆಯನ್ನ ಜಿಪಿಎ ನಡೆಸಿದೆ. ಜಿಪಿಎ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶವನ್ನ ಕೂಡ ಹೊರಗಾಗ್ತಾ ಇದ್ದಾರೆ. ತಕ್ಷಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಜನರು ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಟ್ರಾಫಿಕ್ ಸಮಸ್ಯೆ ಆಗಿದೆ. ಅಧಿಕಾರಿಗಳು ಯಾರು ಬಂದಿಲ್ಲ ಸರ್. ಇದುವರೆಗೆ ಯಾವ ಅಧಿಕಾರಿ ಬಂದು ನೋಡಿಲ್ಲ. ಅಲ್ಲಿ ಕರೆಂಟ್ ಲೈನ್ ಬಿಡುವಾಗಿದೆ, ಇದು ಮರ ಬಿಡುವಾಗಿದೆ. ವೆಹಿಕಲ್ ಓಡಾಡಕ್ಕೆಲ್ಲ ಹಿಂಸೆ ಆಯ್ತೈತೆ. ಜನಗಳು ತಿರುಗಾಡಕ್ಕಾಗಲ್ಲ. ಇಷ್ಟೊಂದು ಥರ ಮರಗಳು, ಹಳೆ ಮರಗಳು ಬಿಟ್ಕೊಂಡಿದ್ದಾರೆ. ಇದರಲ್ಲಿ ಇವೆಲ್ಲ ತೆಗೆದ್ಬಿಟ್ಟು ಸಣ್ಣ ಸಣ್ಣ ರಸಿ ನೆಟ್ಕೊಂಡ್ರು ಆಯ್ತದಲ್ವಾ? ಅದನ್ನೇನು ಮಾಡ್ತೀವಲ್ಲ ಅಧಿಕಾರಿಗಳು ಯಾರು ಅಧಿಕಾರಿ ತಲೆಗೆಡಿಸ್ಕೊಂತಾರೆ. ಹಿಂಗಾಗಿರೋದು ಇವಾಗ ಇದಕ್ಕೆ ಜವಾಬ್ದಾರಿ ಯಾರು? ಏನಾದ್ರು ಮನುಷ್ಯನ ಜೀವಕ್ಕೆ ಅಪಾಯ ಆಗಿದ್ರೆ ಜವಾಬ್ದಾರಿ ಯಾರು? ಯಾವ ಥರ ವೆಹಿಕಲ್ಗೆ ಆಗಿದ್ರು ಪ್ರಾಬ್ಲಮ್ ಏನು ಮಾಡ್ತಿದ್ದು? ಇಂಥವೆಲ್ಲ ಸಮಸ್ಯೆಗಳು ಆಯ್ತೈತೆ ಇಲ್ಲಿ. ಬಟ್ ಈಗ ಹಳೆ ಮರಗಳು ತೆಗಿಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಅದೇ ನಾವು ಕೇಳ್ಕೊಳ್ಳೋದು. ಕರೆಂಟ್ ವೈರ್ ಮೇಲೆಲ್ಲ ಬಿದ್ದಿದೆ. ಯಾರಿಗಾದ್ರು ಕರೆಂಟ್ ವೈರ್ ಮೇಲೆ ಬಿದ್ದು ಅಲ್ಲಿ ಆಲ್ರೆಡಿ ತುಂಬಾ ಜನ ಸತ್ತೋಗಿದ್ದಾರೆ. ಅಲ್ಲೇ JP ನಗರ ಜೈನವರು ಸತ್ತೋಗಿದ್ದಾರೆ. ಮತ್ತು ಇಲ್ಲಿ ಶಿವಾಜಿ ನಗರ 9 ಜನ ಸತ್ತೋಗಾರೆ ಕಾಂಪೌಂಡ್ ಬಿದ್ದು. ಇಂಥವೆಲ್ಲ ಸಮಸ್ಯೆಗಳಾಗ್ತದೆ. ಯಾವ ಅಧಿಕಾರಿ ತಲೆಗೆಡಿಸ್ಕೊಂತಾನೆ ಇದಕ್ಕೆಲ್ಲ. ಬೃಹತ್ ದೊಡ್ಡ ಮರ ಬಿದ್ದಿದೆ. ಟ್ರಾಫಿಕ್ ಸಮಸ್ಯೆ ಆಗಿದೆ. ಅಧಿಕಾರಿಗಳು ಯಾರು ಬಂದಿಲ್ಲ ಸರ್. ಇದುವರೆಗೆ ಯಾವ ಅಧಿಕಾರಿ ಬಂದು ನೋಡಿಲ್ಲ. ಅಲ್ಲಿ ಕರೆಂಟ್ ಲೈನ್ ಬಿಡುವಾಗಿದೆ, ಇದು ಮರ ಬಿಡುವಾಗಿದೆ. ವೆಹಿಕಲ್ ಓಡಾಡಕ್ಕೆಲ್ಲ ಹಿಂಸೆ ಆಯ್ತೈತೆ. ಜನಗಳು ತಿರುಗಾಡಕ್ಕಾಗಲ್ಲ. ಇಷ್ಟೊಂದು ಥರ ಮರಗಳು, ಹಳೆ ಮರಗಳು ಬಿಟ್ಕೊಂಡಿದ್ದಾರೆ. ಇದರಲ್ಲಿ ಇವೆಲ್ಲ ತೆಗೆದ್ಬಿಟ್ಟು ಸಣ್ಣ ಸಣ್ಣ ರಸಿ ನೆಟ್ಕೊಂಡ್ರು ಆಯ್ತದಲ್ವಾ? ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.